ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ನೋಡ್ತಾ ಇದ್ದೀರಲ್ಲ, ಜಿಲೇಬಿ ಮಾಡ್ತಾಯಿದ್ದೀನಿ. ಅದು ಫಾಸ್ಟಾಗಿ ಅಂದರೆ 10 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಈಗ ಅಂದ್ಕೊಂಡ ತಕ್ಷಣ ಜಿಲೇಬಿ ಬೇಕು ಅಂತ ಆಸೆ ಆಗುತ್ತೆ. ನಾವು ಹೋಗಿ ಬೇಕ್ರಿಲಿ ಔಟ್ಸೈಡಲ್ಲಿ ತಂದು ತಿನ್ನೋದಕ್ಕಿಂತ ಮನೇಲೇ ಕ್ಲೀನಾಗಿ ಹೈಜಿನಿಕ್ ಆಗಿ ಫ್ರೆಶ್ ಆಗಿರುತ್ತೆ. ಹಾಗಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಶುಗರ್ಗೆ 1 ಕಪ್ ವಾಟರ್ನ ಹಾಕ್ಕೊಂಡು ಒಂದೆಳೆ ಪಾಕ ಅಂತಾರಲ್ಲ ಹಾಗೆ ಒಂದೆಳೆ ಪಾಕನ ತಗೋತೀನಿ. ಜೊತೆಗೆ ನಾನಿಲ್ಲಿ ಕೇಸರಿ ಹಾಕ್ತಾಯಿದ್ದೀನಿ, ಯಾಕಂದರೆ ಒಳ್ಳೆ ಕಲರ್, ನ್ಯಾಚುರಲ್ ಕಲರ್ಗೋಸ್ಕರ. ಆಮೇಲೆ ಇದು ಪಾಕ ಬರೋಕ್ಕೆ ಬಿಟ್ಬಿಡೋಣ. ನೋಡ್ತಾ ಇರ್ಬೋದು, ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಇವಾಗ ನಾನಿಲ್ಲಿ ಒಂದು ಬೌಲ್ಗೆ ಮೈದಾ ಹಿಟ್ಟು 1 ಕಪ್ ತೊಗೊತೀನಿ. ಮೈದಾ ಹಿಟ್ಟು 1 ಕಪ್ಪು, ತುಪ್ಪ 1 ಸ್ಪೂನು, ಮತ್ತು ಈನೋ ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬರುತ್ತೆ ನಮ್ಮ ಜಿಲೇಬಿ. ಜೊತೆಗೆ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲ ಹಾಗೆ ಮಾಡ್ಕೋಬೋದು. ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾರ್ಮಲ್ ವಾಟರಿಂದನೇ ಒಂದು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹೀಗೆ ಲಮ್ಸ್ ಯಾವುದೂ ಇರಬಾರ್ದು. ಹಾಗೆ ಲಮ್ಸ್ ಇಲ್ದಂಗೆ ನಾವು ತಿರುಗಿಸ್ತಾನೆ ಇರಬೇಕು. ಇದೊಂದು 5 ಮಿನಿಟ್ಸ್ ಅಷ್ಟೇ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಜಿಲೇಬಿ ಮಾಡ್ತಾ ಇರೋದು ಅಷ್ಟೇ. ಜಿಲೇಬಿ ಅದಕ್ಕೆ ಇವಾಗ ನಾವು ಈ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ನೋಡ್ತಿರ್ತೀವಲ್ಲ, ಹೇಗೆ ಮಾಡ್ತೀರ ಬಟ್ಟೆಯಲ್ಲೆಲ್ಲ ಕಟ್ಟಿ, ಅಷ್ಟೊಂದು ರಿಸ್ಕೇ ಇಲ್ಲ. ಈ ಜಾಮ್ದು ಈ ಬಾಟಲ್ ಇದೆಯಲ್ಲ, ಇವಾಗ ತೋರಿಸ್ತೀನಿ ನೋಡಿ, ಆ ಬಾಟ್ಲೆಲ್ಲ ಹಾಕ್ಬಿಟ್ಟು ತಕ್ಷಣ ಮಾಡ್ಕೋತಾ ಇರೋದೆ. ಬಟ್ ಬ್ಯಾಟ್ರಿದು ಕರೆಕ್ಟಾಗಿ ಬರಬೇಕು. ಜಾಸ್ತಿ ನೀರು ಹಾಕದೆ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಮೀಡಿಯಮಾಗಿ ಈ ಥರ ಬ್ಯಾಟರ್ ರೆಡಿ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಇದೇ ಬಾಟಲು, ಇದು ಜಾಮ್ದು. ಈ ಬಾಟಲಲ್ಲಿ ನನಗೆ ಈಸಿಯಾಗಿ ಜಿಲೇಬಿಗಳನ್ನ ಮಾಡ್ಕೋಬೋದು. ಆ್ಯಂಡ್ ಎಷ್ಟು ಫಾಸ್ಟಾಗಿ ಆಗುತ್ತೆ ನೀವೇ ನೋಡ್ತಾ ಇರ್ಬೋದು. ಇವಾಗ ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು, ಯಾಕಂದರೆ ಇಮ್ಮಿಡಿಯೇಟಾಗಿ ಫಾಸ್ಟಾಗಿ ಆಗುತ್ತಲ್ಲ ಅದಕ್ಕೆ. ಈಗ ಪಾಕ ಬಂದಾಗಿದೆ ಆಲ್ರೆಡಿ. ಇದನ್ನು ಆಫ್ ಮಾಡಿಬಿಟ್ಟು ಜಿಲೇಬಿಗಳನ್ನ ಫ್ರೈ ಮಾಡಿಕೊಂಡು ಪಾಕದಲ್ಲಿ ಹಾಕಿ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ನೋಡ್ತಾ ಇದ್ದೀರಲ್ಲ, ಇದು ಹಾಕಿದ ತಕ್ಷಣ ಮೇಲೆ ಬಂದುಬಿಡುತ್ತೆ. ವಿತಿನ್ 2 ಮಿನಿಟ್ಸಲ್ಲಿ ಅದು ಮೇಲೆ ಬಂದುಬಿಡುತ್ತೆ. ಮತ್ತು ಫ್ಲೇಮ್ ಜಾಸ್ತಿ ಕೊಟ್ಕೋಬೇಕು, ಅಲ್ಲೇ ನಿಂತ್ಕೊಂಡು ಫ್ರೈ ಮಾಡಬೇಕು. ಆ ಕಡೆ ಹೋದರೆ ಸಿದೋಗ್ಬಿಡುತ್ತೆ. ಪಟ್ ಅಂತ ಒಂದು 5-10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಜಿಲೇಬಿಗಳು. ಒಂದು 5 ನಿಮಿಷ ಆಗಿದೆ, ಫ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ರೆಡಿಯಾಗಿದೆ. ಇವಾಗ ಇದನ್ನು ಎತ್ತು ಪಾಕಕ್ಕೆ ಬಿಡ್ತಾ ಇರೋದು ಅಷ್ಟೇ, ಕೆಲಸ ಮುಗೀತು. ನೋಡಿದ್ರಲ್ಲ ಗಾಯ್ಸ್, ಎಷ್ಟು ಫಾಸ್ಟಾಗಿ ಇನ್ಸ್ಟೆಂಟಾಗಿಯೇ ಮನೇಲಿ ಈಸಿಲಿ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ಫೇವ್ರೇಟ್ ಆಗುತ್ತೆ. ಔಟ್ಸೈಡಲ್ಲಿ ನಮಗೆ ಗ್ಯಾರಂಟಿ ಇಲ್ಲ, ಅವ್ರದ್ದು ಹೈಜಿನಿಕ್ ಇರಲ್ಲ, ಕ್ಲೀನ್ನೆಸ್ ಇರಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಆದಷ್ಟು ಬೆಟರು. ಈ ಟೇಸ್ಟ್ ಹೇಗಿದೆ ಅಂದರೆ ನೀವು ನಂಬೋಕ್ಕಾಗೋದಿಲ್ಲ. ಸೇಮ್ ಅವ್ರು ಹೊರ್ಗಡೆ ನಾವು ಹಿಂಗೆ ತಂದು ತಿಂತೀವಲ್ಲ, ಅದೇ ಟೇಸ್ಟೇ ಇದೆ. ಆಮೇಲೆ ಹೇಳೋದು ಮರೆತೆ, ಈ ಪಾಕಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕಬೇಕು. ಅದು ಒಂಥರ ಒಂದು ಟ್ಯಾಂಜಿ ಥರ ಫೀಲ್ ಕೊಡುತ್ತೆ. ತಿಂತ ಸಕ್ಕತ್ತಾಗಿರುತ್ತೆ. ನೀವು ಮಾಡಿ ಮನೇಲಿ ಎಂಜಾಯ್ ಮಾಡಿ. ಹಾಟಾಗಿ ತಿನ್ಬೋದು, ಇದನ್ನು ಕೋಲ್ಡ್ ಮಾಡಿಕೊಂಡು ತಿನ್ಬೋದು. ಒಟ್ಟಿನಲ್ಲಿ ಸೂಪರಾಗಿದೆ ಜಿಲೇಬಿ ಅಂತೂ. ನಾನಿವಾಗ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ಇದು ಸ್ವಲ್ಪ ಟೈಮ್ ಬಿಟ್ಟಾಯಿತು, ಈಗ ರೆಡಿಯಾಗಿದೆ. ಒಳ್ಳೆ ಕಲರ್ ಕೂಡ ಬಂದಿದೆ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಮ್ಯಾಕ್ಸಿಮಮ್ ನನಗೆ ಇದು ಮಾಡೋಕ್ಕೆ ಒಂದು 15 ಮಿನಿಟ್ಸ್ ಆಯ್ತಷ್ಟೇ. 10 to 15 ಮಿನಿಟ್ಸಲ್ಲಿ ಜಿಲೇಬಿಗಳನ್ನ ಮಾಡ್ಬೋದು. ಸೂಪರಾಗಿದೆ ಟೇಸ್ಟು. ವಾವ್, ಸಕ್ಕತ್ತಾಗಿದೆ.
ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ರುಚಿಯಾಗಿ ಬಂದೇ ಬರುತ್ತೆ. ಸಖತ್ತು ಟೇಸ್ಟಿಯಾಗಿದೆ, ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಕನ್ಫರ್ಮ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ, ಎಂಜಾಯ್ ಮಾಡಿ. ಟಾಟಾ, ಬಾಯ್ ಬಾಯ್.